friends, welcome to my YouTube channel Success Academy. Today's video is about Max Passing Package Part 2. ಈ ವಿಡಿಯೋದಲ್ಲಿ ನಾವು ಏನೇನ್ ನೋಡ್ತೀವಿ ಅಂದ್ರೆ ಗ್ರಾಫ್ ಅಂದ್ರೆ ನಕ್ಷಾಕ್ರಮದಿಂದ ಬಿಡಿಸಿ ಕನ್ನಡ ಮೀಡಿಯಂ ಅಲ್ಲಿ ಮೀನ್, ಸರಾಸರಿ, ಮೋಡ್, ಬಹುಲಕ, ಮೀಡಿಯನ್, ಮಧ್ಯಾಂಗ ಹಾಗೂ ಓಜು. ಇದರಲ್ಲಿ ಪಕ್ಕಾ ಕ್ವಶನ್ಸ್ ಇವು. ಗ್ರಾಫ್ 4 ಮಾರ್ಕ್ಸ್ ಇರ್ತದೆ, ಓಜು 4 ಮಾರ್ಕ್ಸ್ 8 ಮಾರ್ಕ್ಸ್ ಆಯ್ತು. ಹಾಗೆ ಮೋಡ್ ಅಥವಾ ಮೀಡಿಯನ್ ಅಲ್ಲಿ ಒಂದು ಪಕ್ಕಾ ಕ್ವಶನ್ ಇರ್ತದೆ 3 ಮಾರ್ಕ್ಸ್ ಗೆ 11 ಮಾರ್ಕ್ಸ್. ಮೀನ್ ಅಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇಟ್ ವಿಲ್ ಬಿಕಮ್ 12 or 13 ಮಾರ್ಕ್ಸ್. ನೀವು ಇಷ್ಟು ಕಲ್ಕೊಂಡ್ಬಿಟ್ರಿ ಅಂದ್ರೆ ಪಕ್ಕ 12 or 13 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಹಾಗೂ ಸ್ವಲ್ಪನೂ ಮಿಸ್ಟೇಕ್ ಮಾಡಬೇಡ್ರಿ. ಇದರಲ್ಲಿ ವಿಡಿಯೋನ ಪೂರ್ತಿಯಾಗಿ ಗಮನ ಕೊಟ್ಟು ನೋಡ್ರಿ. ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಗ್ರಾಫ್. ಫ್ರೆಂಡ್ಸ್, ನಾವು ಗ್ರಾಫ್ ಯಾವಾಗ್ಲೂ ಸಾಲ್ವ್ ಫಾರ್ ವೈ ಮಾಡ್ತೀವಿ. ಇಲ್ಲಿ ವೈ ಪಾಸಿಟಿವ್ ಇದ್ರೆ ವೈ ಇಲ್ಲೇ ಇರುತ್ತೆ. ವೈ ಪಾಸಿಟಿವ್ ಇದೆ, ಅದರಿಂದ ವೈ ಇಲ್ಲೇ ಇರ್ತದೆ. ವೈ ಈಸ್ ಈಕ್ವಲ್ ಟು 8 ಆಲ್ಸೋ ಇಲ್ಲೇ ಇರ್ತದೆ. ವೈ ಬಿಟ್ಟು ಏನಿದೆ ಇಲ್ಲಿ ಎಕ್ಸ್ ಇದೆ, ಪ್ಲಸ್ ಎಕ್ಸ್. ಏನು ಇಲ್ಲ ಅಂದ್ರೆ ಪ್ಲಸ್ ಅಂತ ತಿಳ್ಕೋಬೇಕು ನಾವು. ಪ್ಲಸ್ ಎಕ್ಸ್ ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಎಕ್ಸ್. ಇಷ್ಟೇ. ವೈ ಈಸ್ ಈಕ್ವಲ್ ಟು 8 ಮೈನಸ್ ಎಕ್ಸ್. ಇದು ನಮ್ ಈಕ್ವೇಶನ್. ಈ ಈಕ್ವೇಶನ್ ನಾವು ಎಕ್ಸ್ ಇನ್ ವ್ಯಾಲ್ಯೂ ಹಾಕೊಂತ ಹೋಗ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 2. ಅವಾಗ ವೈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹೇಗಂದ್ರೆ ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕೋಣ. ಅವಾಗ ಏನಾಗುತ್ತೆ ವೈ ಈಸ್ ಈಕ್ವಲ್ ಟು 8 ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕೊಂತೀನಿ. ವೈ ಈಸ್ ಈಕ್ವಲ್ ಟು 8 ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 1 ಅಂದ್ರೆ ಏನಾಗುತ್ತೆ ವೈ ಈಸ್ ಈಕ್ವಲ್ ಟು 8 ಮೈನಸ್ 1 7. ಎಕ್ಸ್ ಈಸ್ ಈಕ್ವಲ್ ಟು 2 ಅಂದ್ರೆ ವೈ ಈಸ್ ಈಕ್ವಲ್ ಟು 8 ಮೈನಸ್ 2 ಏನಾಗುತ್ತೆ 6. ಇದು ನಮ್ ಪಾಯಿಂಟ್ಸ್ ಫ್ರೆಂಡ್ಸ್. ಎಕ್ಸ್ 0 ಇದ್ದಾಗ ವೈ 8, ಎಕ್ಸ್ 1 ಇದ್ದಾಗ ವೈ 7, ಎಕ್ಸ್ 2 ಇದ್ದಾಗ ವೈ 6. ಈ ಪಾಯಿಂಟ್ಸ್ ನಾವು ಗ್ರಾಫ್ ಅಲ್ಲಿ ಹಾಕ್ಬೇಕು. ಹಾಗೆ ಇಲ್ಲಿ ನೋಡ್ರಿ, ಈ ಈಕ್ವೇಶನ್ ಅಲ್ಲಿ ಇಲ್ಲೇನ್ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಅಂದ್ರೆ ನಾವು ಇಲ್ಲಿ ನೆಗೆಟಿವ್ ಸೈನ್ ಇದೆ ವೈಗೆ. ವೈ ನೆಗೆಟಿವ್ ಇದ್ದಾಗ ನಮಗೆ ವೈ ಯಾವಾಗ್ಲೂ ಪಾಸಿಟಿವ್ ಸೈನ್ ಅಲ್ಲಿ ಇರಬೇಕು. ಅವಾಗ ನಾವ್ ಏನ್ ಮಾಡ್ತೀವಿ, ವೈ ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀವಿ. ಹಾಗೆ 4 ನ ಈ ಕಡೆ ಕಳಿಸ್ಕೊಂತೀವಿ. ಇದು ಇಂಟರ್ಚೇಂಜ್ ಮಾಡ್ತೀವಿ ನಾವು ಒಂದೇ ಸಲ. ಏನಾಗುತ್ತೆ ಅವಾಗ ಎಕ್ಸ್ ಪ್ಲಸ್ 4 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 4 ಈಸ್ ಈಕ್ವಲ್ ಟು ಮೈನಸ್ 5 ಆ ಕಡೆ ಹೋದ್ರೆ ಪ್ಲಸ್ 5. ಗೊತ್ತಾಗ ಫ್ರೆಂಡ್ಸ್? ಸಿಂಪಲ್. ವೈ ನೆಗೆಟಿವ್ ಇದ್ದಾಗ ಏನ್ ಮಾಡ್ತೀವಿ ಫ್ರೆಂಡ್ಸ್, ನಾವು ವೈ ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀವಿ. ಹಾಗೆ ಇಲ್ಲಿ ಏನ್ ನಂಬರ್ ಇರ್ತದೆ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂತೀವಿ. ಅದೇ ಇಂಟರ್ಚೇಂಜ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಮೈನಸ್ ಆ ಕಡೆ ಹೋಗಿ ಪ್ಲಸ್ 4 ಆಗುತ್ತೆ. ಪ್ಲಸ್ 4 ಈ ಕಡೆ ಬಂದ್ರೆ ಮೈನಸ್ 4 ಆಗುತ್ತೆ. ಇದು ನಮ್ ಈಕ್ವೇಶನ್. ಈಕ್ವೇಶನ್ ಏನಂದ್ರೆ ವೈ ಈಸ್ ಈಕ್ವಲ್ ಟು ಇದೇ ಉಲ್ಟಾ ಬರ್ಕೊಳ್ರಿ, ಎಕ್ಸ್ ಮೈನಸ್ 4. ಇದು ನಮ್ ಈಕ್ವೇಶನ್. ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4. ಈಗ ಈ ಈಕ್ವೇಶನ್ ಅಲ್ಲಿ ಸೇಮ್ ಎಕ್ಸ್ ಇನ್ ವ್ಯಾಲ್ಯೂ ಹಾಕಂತ ಹೋಗ್ಬೇಕು. ಎಕ್ಸ್ ಈಸ್ ಈಕ್ವಲ್ ಟು 0. ಎಕ್ಸ್ 0 ಇದ್ದಾಗ ಏನಾಗುತ್ತೆ ವೈ ಈಸ್ ಈಕ್ವಲ್ ಟು 0 ಮೈನಸ್ 4. ಎಕ್ಸ್ ಜಾಗದಲ್ಲಿ 0 ಹಾಕ್ತಿವಿ. 0 ಮೈನಸ್ 4. ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ ನೀವು. 0 ಮೈನಸ್ 4 ಒಬ್ಬೊಬ್ರು 0 ಬರೀತೀರಾ, ಒಬ್ಬೊಬ್ರು ಪ್ಲಸ್ 4 ಬರೀತೀರಾ. ಆದ್ರೆ ಆಕ್ಚುಲಿ ಬರೋದು ವೈ ಈಸ್ ಈಕ್ವಲ್ ಟು ಮೈನಸ್ 4. ಯಾಕಂದ್ರೆ ಬಿಗರ್ ನಂಬರ್ ಇಸ್ 4, ಇಟ್ ಹ್ಯಾಸ್ ಮೈ ನೆಗೆಟಿವ್ ಸೈನ್, ಸೊ ಆನ್ಸರ್ ಇಸ್ ಮೈನಸ್ 4. ಎಕ್ಸ್ 0 ಇದ್ದಾಗ ವೈ ಮೈನಸ್ 4. ಅದೇ ಎಕ್ಸ್ 1 ಇದ್ದಾಗ ಏನಾಗುತ್ತೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 1 ಹಾಕ್ತೀನಿ. 1 ಮೈನಸ್ 4. 1 ಮೈನಸ್ 4 ಅಂದ್ರೆ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಪಾಸಿಟಿವ್ ನೆಗೆಟಿವ್ ಇದ್ದಾಗ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. 4 ಮೈನಸ್ 1 ಇಟ್ ವಿಲ್ ಬಿಕಮ್ 3. ಗ್ರೇಟರ್ ನಂಬರ್ ಸೈನ್ ಇಸ್ 4, ಇಟ್ ಹ್ಯಾಸ್ ನೆಗೆಟಿವ್ ಸೈನ್, ಸೊ ನಾವು ಮೈನಸ್ 3. ಎಕ್ಸ್ 1 ಇದ್ದಾಗ ವೈ ಮೈನಸ್ 3. ಹಾಗೆ ಎಕ್ಸ್ 2 ಇದ್ದಾಗ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 2 ಹಾಕೋಬೇಕು. 2 ಮೈನಸ್ 4. 2 ಮೈನಸ್ 4 ಅಂದ್ರೆ it will become 4 minus 2, 2. Greater number is 4. It has negative sign, so minus 2. Sign is very important friends. ನೀವು minus 2 ಜಾಗದಲ್ಲಿ plus 2 ಹಾಕೊಂಡ್ಬಿಟ್ರೆ ನಿಮ್ ಇಡೀ ಗ್ರಾಫ್ ರಾಂಗ್ ಆಗುತ್ತೆ. ಈಗ ನಮಗೆ ಪಾಯಿಂಟ್ಸ್ ಬಂತು. ಈ ಪಾಯಿಂಟ್ಸ್ ನಾವು ಗ್ರಾಫ್ ಅಲ್ಲಿ ಹೇಗೆ ಹಾಕ್ತೀವಿ ಫ್ರೆಂಡ್ಸ್? ನಾವು ಏನ್ ಮಾಡಿದೀವಿ ಅಂದ್ರೆ ಈ ಈಕ್ವೇಶನ್ ವ್ಯಾಲ್ಯೂಸ್ ಎಲ್ಲ ಬಾಕ್ಸ್ ಅಲ್ಲಿ ಹಾಕೊಂಡಿವಿ. ಈ ಈಕ್ವೇಶನ್ ವ್ಯಾಲ್ಯೂಸ್ ಈ ಬಾಕ್ಸ್ ಅಲ್ಲಿ ಹಾಕೊಂಡಿವಿ. ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ವ್ಯಾಲ್ಯೂಸ್ ಪ್ಲಾಟ್ ಮಾಡ್ಬೇಕು ಗ್ರಾಫ್ ಅಲ್ಲಿ. ಎಕ್ಸ್ 0 ಇದ್ದಾಗ ವೈ ಏನ್ ಬಂದಿದೆ ವ್ಯಾಲ್ಯೂ 8. 0 ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಹಿಯರ್ ಎಕ್ಸ್ ಇಸ್ ಪಾಸಿಟಿವ್, ವೈ ಇಸ್ ಪಾಸಿಟಿವ್. ಎಕ್ಸ್ ಇಸ್ ನೆಗೆಟಿವ್, ಹಿಯರ್ ವೈ ಇಸ್ ನೆಗೆಟಿವ್. ಓಕೆ, ನೌ ಎಕ್ಸ್ ಇಸ್ 0, ವೈ ಇಸ್ 8. ಎಕ್ಸ್ ಇಸ್ 0 ಹಿಯರ್ ಇನ್ ದಿಸ್ ಲೈನ್, ವೈ ಇಸ್ 8 ಹಿಯರ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಎಕ್ಸ್ ಇಸ್ 1, ವೈ ಇಸ್ 7. ಎಕ್ಸ್ ಇಸ್ 1 ಹಿಯರ್, ವೈ ಇಸ್ 7 ದಿಸ್ ಪಾಯಿಂಟ್. ನೆಕ್ಸ್ಟ್ ಎಕ್ಸ್ ಇಸ್ 2, ವೈ ಇಸ್ 6. X is 2, y is 6. Here, okay, 6. This point. No? Okay.
Draw a straight line. No? Name it as equation x minus y is equal to 4. Here in this equation x is 0, y is minus 4. Here x is 0, y is minus 4. This point. Next. X is 1, y is minus 3. X is 1, y is minus 3. Next. X is 2, y is minus 2. X 2, y minus 2. Okay. Now join this. Name it as equation 2. After that, extend the lines. Where they intersect, the point is 4 and 2. Our answer for solution for this is x comma y. Here x in place we got 4, in y place 2. 4 comma 2. Solution for this graph is 4 comma 2. Now the important thing is you have to put the scale on graph. It carries half or 1 marks. So in graph don't lose any marks. ಅದಕ್ಕೆ ನೀವು ಸ್ಕೇಲ್ ಹಾಕಬೇಕು. ಸ್ಕೇಲ್ ಅಂದ್ರೆ ಏನು? ಎಕ್ಸ್ ಆಕ್ಸಿಸ್ ಅಲ್ಲಿ 1 ಸೆಂಟಿಮೀಟರ್ 1 ಯೂನಿಟ್ ಅಂತ ತಗೊಂಡಿನಿ. ನೀವು ಎಷ್ಟು ಯೂನಿಟ್ ತಗೊಂಡಿರ್ತೀರಾ ಆ ಯೂನಿಟ್ ಹಾಕಬೇಕು. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್. y ಆಕ್ಸಿಸ್ ಆಲ್ಸೋ ನಾನು ಅದೇ 1 ಸೆಂಟಿಮೀಟರ್ 1 ಯೂನಿಟ್ ತಗೊಂಡಿನಿ. 1 ಯೂನಿಟ್. ನೀವು ಎಷ್ಟು ಯೂನಿಟ್ ಮೆನ್ಷನ್ ಮಾಡ್ತೀರಾ 0, 2, 4, 6 ಆ ತರ ಯೂನಿಟ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 3 xy ಮೆನ್ಷನ್ ಮಾಡ್ರಿ. ನೀವು ಎಷ್ಟು ನಿಮ್ ಗ್ರಾಫಿನ್ ಪಾಯಿಂಟ್ಸ್ ಪ್ರಕಾರ ಯಾ ಸೂಟೇಬಲ್ ಲೆಂತ್ ನೀವು ತಗೊಂಡು ಮೆನ್ಷನ್ ಮಾಡಬಹುದು. ಸೊ ಇಂಪಾರ್ಟೆಂಟ್ ಸ್ಕೇಲ್ ಆಲ್ಸೋ ಮೆನ್ಷನ್ ಮಾಡಿ. ಮತ್ತೆ ಸೊಲ್ಯೂಷನ್ ಆಲ್ಸೋ ಇದೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದು x, y ಪಾಯಿಂಟ್ 4, 2. ಇದರ ಸೊಲ್ಯೂಷನ್ ಆಫ್ ದ ಗ್ರಾಫ್ ಇಸ್ 4, 2. ಇದರ ಸೊಲ್ಯೂಷನ್ ಬರೀಬೇಕು. ಸೊ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಗ್ರಾಫ್ ಸಾಲ್ವ್ ಮಾಡ್ಬೇಕಾದ್ರೆ ಬಹಳ ಜನ ಮಿಸ್ಟೇಕ್ ಮಾಡೋದೇ ಫಸ್ಟ್ ಸ್ಟೆಪ್ ಅಲ್ಲಿ. ಅದಕ್ಕೆ ನಾನು 2-3 ಎಕ್ಸಾಂಪಲ್ಸ್ ತಗೊಂಡು ಫಸ್ಟ್ ಸ್ಟೆಪ್ ಹೇಗೆ ಸಾಲ್ವ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಸೊ ಪ್ಲೀಸ್ ವಾಚ್. 2x plus y is equal to 5 ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದೆ y ಪಾಸಿಟಿವ್ ಇದೆ, ಸೊ y ಅದ್ರ ಪ್ಲೇಸ್ ಅಲ್ಲೇ ಇರ್ತದೆ. 5 ಆಲ್ಸೋ ಅದ್ರ ಪ್ಲೇಸ್ ಅಲ್ಲಿ ಇರ್ತದೆ. ಈಗ ರೈಟ್ ಹ್ಯಾಂಡ್ ಸೈಡ್ ಹೋಗೋದೇ ಅದು 2x. ಯಾಕಂದ್ರೆ ನಮಗೆ y ಸಿಂಗಲ್ ಬೇಕು. ಇಲ್ಲಿ 2x ಎಕ್ಸ್ಟ್ರಾ ಇದೆ, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಪ್ಲಸ್ 2x ಇದ್ದು ಮೈನಸ್ 2x. ಗೊತ್ತಾದ ಈ ಈಕ್ವೇಶನ್. ಆಮೇಲೆ x ಇನ್ ವ್ಯಾಲ್ಯೂ 0, 2, 4, 1, 2, 3 ಏನಾದ್ರು ಹಾಕೊಂಡು ಸಾಲ್ವ್ ಮಾಡಬೇಕು. 2 1s are 2, 2 0s are 0. ಆಮೇಲೆ ಪಾಯಿಂಟ್ಸ್ ಬರ್ತವೆ. ಅದೇ ತರ ಇಲ್ಲಿ x plus y is equal to 4. y ಪಾಸಿಟಿವ್ ಇದೆ, y ಹಾಗೆ ಇರ್ತದೆ. 4 ಆಲ್ಸೋ ಹಾಗೆ ಇರ್ತದೆ. ಪ್ಲಸ್ x ಆ ಕಡೆ ಹೋದ್ರೆ ಮೈನಸ್ x. y is equal to 4 minus x. ಹೀಗೆ ಇನ್ನೊಂದು 2-3 ಎಕ್ಸಾಂಪಲ್ಸ್ ನೋಡ್ರಿ ಫ್ರೆಂಡ್. ಈಗ ನಮ್ ಥರ್ಡ್ ಇಕ್ವೇಶನ್ ನೋಡ್ರಿ. ಇಲ್ಲೇ ಇದೆ 2x minus y is equal to 5, 4x minus y is equal to 13. ಸೊ y ವ್ಯಾಲ್ಯೂ ಏನಿದೆ ಇಲ್ಲಿ ನೆಗೆಟಿವ್ ಇದೆ. ನಾವು ಯಾವಾಗಲೂ y ವ್ಯಾಲ್ಯೂ ಪಾಸಿಟಿವ್ ಬೇಕು. ಸೊ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಹಾಗೆ 5 ನ ಈ ಕಡೆ y ಪ್ಲೇಸ್ ಅಲ್ಲಿ ಇಂಟರ್ಚೇಂಜ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ 2x ಪ್ಲಸ್ 5 ಈ ಕಡೆ ಬಂದ್ರೆ ಮೈನಸ್ 5 ಇಸ್ ಈಕ್ವಲ್ ಟು ಮೈನಸ್ 5 ಆ ಕಡೆ ಹೋದ್ರೆ ಪ್ಲಸ್ y. ಇದನ್ನ ಉಲ್ಟಾ ಬರ್ಕೊಳ್ರಿ. y ಇಸ್ ಈಕ್ವಲ್ ಟು 2x minus 5. ದಿಸ್ ಇಸ್ ಅವರ್ ಇಕ್ವೇಶನ್. ಹಾಗೆ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ಸೋ y ನೆಗೆಟಿವ್ ಇದೆ. ಸೊ ನಾವು ಪಾಸಿಟಿವ್ ಮಾಡ್ತಾರೆ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀವಿ. 13 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್. ಅವಾಗ ಏನಾಗುತ್ತೆ 4x ಪ್ಲಸ್ 13 ಇಲ್ಲಿ ಬಂದ್ರೆ ಮೈನಸ್ 13, ಮೈನಸ್ 5 ಹೋದ್ರೆ ಪ್ಲಸ್ y. ಇದೇ ರಿವರ್ಸ್ ಆಗಿ ಬರ್ಕೊಂಡ್ರೆ ಏನಾಗುತ್ತೆ ನಮಗೆ y ಇಸ್ ಈಕ್ವಲ್ ಟು 4x minus 13. ಈ ಈಕ್ವೇಶನ್ ಬಂದ್ಮೇಲೆ ನಾವು ಆರಾಮಾಗಿ x ವ್ಯಾಲ್ಯೂ x ಇನ್ ಜಾಗದಲ್ಲಿ 0, 1, 2, 3 ಅಂತ ಹಾಕೊಂಡು ಸಾಲ್ವ್ ಮಾಡ್ಕೋಬಹುದು. ಸೊ ಇಲ್ಲೇ ಬೇಸಿಕ್ ಬಹಳ ಮಿಸ್ಟೇಕ್ ಮಾಡೋದು ನೀವು. ಒಬ್ಬೊಬ್ರು ಏನ್ ಮಾಡ್ಕೊಂತಾರೆ ಅಂದ್ರೆ y ಇಸ್ ಈಕ್ವಲ್ ಟು 13 minus 4x ಬರ್ತದೆ. ಅವಾಗ ಆನ್ಸರ್ ರಾಂಗ್ ಬರ್ತದೆ. ಸೊ ಕೇರ್ಫುಲ್ ಆಗಿ ಮಾಡ್ಬೇಕು ಈ ಸ್ಟೆಪ್. ನಾವು ಫ್ರೆಂಡ್ಸ್ ಈಗ ನಮ್ ಫೋರ್ತ್ ಈಕ್ವೇಶನ್ ಅಬ್ಸರ್ವ್ ಮಾಡಿ. ಏನಿದೆ ಅಂದ್ರೆ x minus 2y is equal to 0, 3x plus 4y is equal to 20. Here y ನೆಗೆಟಿವ್ ಇದೆ. ಸೊ ಇಟ್ ವಿಲ್ ಬಿಕಮ್ ಪಾಸಿಟಿವ್ ಇನ್ ರೈಟ್ ಹ್ಯಾಂಡ್ ಸೈಡ್. ಸೊ ಕಳಿಸ್ರಿ x is equal to minus 2 ಆ ಕಡೆ ಹೋದ್ರೆ ಪ್ಲಸ್ 2y. ನಾವು ಸಾಲ್ವ್ ಮಾಡೋದು ಬರೀ y ಗೋಸ್ಕರ. ಅದಕ್ಕೆ 2y is equal to x. ಇದ್ರ ಉಲ್ಟಾ ಬರ್ಕೊಂಡ್ರೆ ಏನಾಗುತ್ತೆ 2y is equal to x. ಸೊ ಬರೀ y ಅಷ್ಟೇ ಅಲ್ಲ, y is equal to x divided by 2. ಇದು ನಮ್ಮ ಈಕ್ವೇಶನ್. ಇಲ್ಲಿ ಇಂಟು ಇದೆ 2 into y. ಅದಕ್ಕೆ ನಾವು ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗೋದು ಡಿನಾಮಿನೇಟರ್ ಹೋಗುತ್ತೆ. ನೆಕ್ಸ್ಟ್ ಈ ಈಕ್ವೇಶನ್ y ಪಾಸಿಟಿವ್ ಇದೆ, ಏನು ಮಾಡಕ್ ಅವಶ್ಯಕತೆ ಇಲ್ಲ. 4y ಅಲ್ಲೇ ಇರ್ತದೆ ಇಸ್ ಈಕ್ವಲ್ ಟು 20 ಆಲ್ಸೋ ಅಲ್ಲೇ ಇದೆ. ಪ್ಲಸ್ 3x ಈ ಕಡೆ ಹೋದ್ರೆ ಮೈನಸ್ 3x. ಈಗ ನಮಗೆ y ಸಿಂಗಲ್ ಬೇಕಂದ್ರೆ ತಾನೆ
y is equal to 20 minus 3x divided by 4 into 4 ಇದೆ, ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ ಡಿವೈಡೆಡ್ ಬೈ 4. ಇದು ಈಕ್ವೇಶನ್. ನಮ್ಮ ಈಕ್ವೇಶನ್ ಪ್ರಕಾರ ನಾವು ಪಾಯಿಂಟ್ಸ್ ಹಾಕೊಂತೀವಿ. ಇಲ್ಲಿ ನಾವು ಈವನ್ ನಂಬರ್ಸ್ ತಗೊಂತೀವಿ 0, 2, 4, ಯಾಕಂದ್ರೆ 4 ಇಂದ ಡಿವೈಡ್ ಆಗ್ಬೇಕು. ಅದು ಹಿಯರ್ ಆಲ್ಸೋ ಈವನ್ ನಂಬರ್ ತಗೊಂತೀವಿ, 2 ಇಂದ ಡಿವೈಡ್ ಆಗ್ಬೇಕು. ನಮಗೆ ಹೋಲ್ ನಂಬರ್ ಸಿಕ್ಕರೆ ಗ್ರಾಫ್ ಮಾಡಕ್ ಈಸಿ ಆಗುತ್ತೆ. ಸೊ ಈಗ ನಾನು 2, 3 ಮೆಥಡ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಪ್ಲಸ್ ಪಾಸಿಟಿವ್ ಸೈನ್ ನೆಗೆಟಿವ್ ಸೈನ್ ಬಂದ್ರೆ ಹೇಗೆ ಸಾಲ್ವ್ ಮಾಡೋದಂತ. ನೀವು ಇನ್ನು ಓಲ್ಡ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿರಿ, ಗ್ರಾಫ್ ಪರ್ಫೆಕ್ಟ್ ಆಗ್ರಿ, ಮಾರ್ಕ್ಸ್ ಎಲ್ಲೂ ಕಳ್ಕೊಬೇಡ್ರಿ ಗ್ರಾಫ್ ಅಲ್ಲಿ. ಈಗ ನಮ್ ಸೆಕೆಂಡ್ ಪ್ರಾಬ್ಲಮ್ ಏನು, ಮೇನ್ ಸರಾಸರಿ ಅಂತಾರೆ ಕನ್ನಡ ಮೀಡಿಯಂ ಅಲ್ಲಿ. ಈಗ ಏನ್ ಕೊಟ್ಟಿದ್ದಾರೆ ಅವರು, CI ಮತ್ತೆ F ಕೊಟ್ಟಿದ್ದಾರೆ. ಫಸ್ಟ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಫಾರ್ಮುಲಾ ಪರ್ಫೆಕ್ಟ್ ಆಗಬೇಕು. ಮೀನ್ ಅಂದ್ರೆ x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಸಿಗ್ಮಾ ಅಂದ್ರೆ ಸಮೇಶನ್, ಹೋಲ್ ಆಡ್ ಮಾಡ್ಬೇಕು ನಾವು. FI ನಮಗೆ ಕೊಟ್ಟಿದ್ದಾರೆ, ನಮಗೆ ಏನ್ ಬೇಕೀಗ XI ಬೇಕು. XI ಹೇಗೆ ಕಂಡುಹಿಡಿಬೇಕಂದ್ರೆ ಒಂದೊಂದು ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ FI XI ಎರಡು ಕೊಟ್ಟಿರ್ತಾರೆ. ಈ ತರ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ 0, 2 ಇದೆ. XI ಏನಾಗುತ್ತೆ ಅಂದ್ರೆ 0 ಮತ್ತೆ 2 ಮಿಡಲ್ ಯಾವ ನಂಬರ್ ಬರ್ತದೆ, ಏನ್ ಮಾಡ್ಬೇಕಂದ್ರೆ 0 ಪ್ಲಸ್ 2 ಡಿವೈಡೆಡ್ ಬೈ 2 ಅಂದ್ರೆ 0 ಪ್ಲಸ್ 2 ಅಂದ್ರೆ 2, 2 ಬೈ 2 ಅಂದ್ರೆ ಏನು 1. ಅದೇ ತರ 4 ಪ್ಲಸ್ 2 6, 6 ಬೈ 2 ಅಂದ್ರೆ 3, 4 ಪ್ಲಸ್ 6 10, 10 ಬೈ 2 5. ಈಗ 8 ಪ್ಲಸ್ 6 14 ಡಿವೈಡೆಡ್ ಬೈ 2 7 ಆಗುತ್ತೆ. 18 ಡಿವೈಡೆಡ್ ಬೈ 2 9, 22 ಡಿವೈಡೆಡ್ ಬೈ 2 11, 12 ಪ್ಲಸ್ 14 26 ಆಗುತ್ತೆ. 26 ಡಿವೈಡೆಡ್ ಬೈ 2 13. ಈಗ ನಮಗೆ ಏನ್ ಸಿಕ್ತು, FI ಇದೆ XI ಇದೆ. ಇಲ್ಲಿ ಏನಿದೆ FI ಇಂಟು XI ಇದೆ. ಇಲ್ಲ ಇನ್ನೊಂದು ಟ್ಯಾಬ್ಲೆಟ್ ಕಾಲಮ್ ಮಾಡ್ಕೋಬೇಕು ನಾವು, FI ಇಂಟು XI. ಈ FI ವ್ಯಾಲ್ಯೂನ XI ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 1 1, 2 3 is 6, 1 5 is 5, 5 7 is 35, 6 9 is 54, 11 2 is 22, 13 3 is 39. ಓಕೆ, ಈಗ ಸಮೇಶನ್ FI XI, ಸಮೇಶನ್ FI XI ಅಂದ್ರೆ ಟೋಟಲ್ ಆಡ್ ಮಾಡಬೇಕು. ಹಾಗೆ ಸಿಗ್ಮಾ FI, ಸಿಗ್ಮಾ FI ಇದು ಆಲ್ಸೋ ಆಡ್ ಮಾಡ್ಬೇಕು. ಏನಾಗುತ್ತೆ ಆಡ್ ಮಾಡಿದ್ರೆ 2 ಪ್ಲಸ್ 1 3 4 9 9 15 15 17 20 ಎಷ್ಟು ಬಂದು ನಮಗೆ 20. ಈಗ FI XI ಏನಾಗುತ್ತೆ 39 ಪ್ಲಸ್ 1 40, 40 ಮತ್ತೆ 54 ಪ್ಲಸ್ 6 60, 40 ಪ್ಲಸ್ 60 100, 100 ಮತ್ತೆ 35 ಪ್ಲಸ್ 5 40, 140 ಮತ್ತೆ 22 162, 162. ಓಕೆ ಫ್ರೆಂಡ್ಸ್, ನಾವು ಏನಿಲ್ಲ, ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಸಿಗ್ಮಾ FI XI ಬಂತು, ಸಿಗ್ಮಾ FI ಬಂತು. X ಬಾರ್ ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ FI XI 162 ಡಿವೈಡೆಡ್ ಬೈ ಸಿಗ್ಮಾ FI ಇಸ್ 20. ನಮಗೆ ಆನ್ಸರ್ ಏನ್ ಬರ್ತದ ಅವಾಗ 20 ಡಿವೈಡ್ ಮಾಡಿದ್ರೆ 20 62, 28 is 160. ಉಳಿಯೋದೇನು ರಿಮೈಂಡರ್ 2 0 0. 20 ಇಂದ 2 ಡಿವೈಡ್ ಆಗಲ್ಲ, ಅದಕ್ಕೆ ಏನ್ ಮಾಡ್ತೀವಿ ಒಂದು ಪಾಯಿಂಟ್ ಇಟ್ಟು 0 ತಗೊಂತೀವಿ. ಇಟ್ ಬಿಕಮ್ ಇದು 20 ಆಗುತ್ತೆ. 21 20 0 8.1. X bar is equal to 8.1. ಸೊ ಎಕ್ಸಾಮ್ ಅಲ್ಲಿ ಸಿಂಪಲ್ ಕ್ವಶನ್ ಕೇಳಿ 1 ಮಾರ್ಕ್ಸ್ ಕೇಳ್ತಾರೆ, ಅಥವಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಡಿಷನ್ ಇರೋ ಕ್ವಶನ್ ಕೇಳಿ 2 ಮಾರ್ಕ್ಸ್ ಗೆ ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಒಂದ್ಸಲ ಫಾರ್ಮುಲಾ ನೋಡ್ಕೊಂಡ್ರೆ ಏನಿಲ್ಲ, ಸಿಂಪಲ್ FI ಒಂದ್ಸಲ ಆಡ್ ಮಾಡ್ಕೋಬೇಕು, FI XI ಮಲ್ಟಿಪ್ಲೈ ಮಾಡಿ FI XI ಟೋಟಲ್ ಆಡ್ ಮಾಡ್ಕೋಬೇಕು, ಆಮೇಲೆ ಡಿವೈಡ್ ಮಾಡ್ಬೇಕು ಅಷ್ಟೇ. ಈಗ ನಮ್ ನೆಕ್ಸ್ಟ್ ಪ್ರಾಬ್ಲಮ್ ಏನಂದ್ರೆ ಮೋಡ್ ಬಹುಲಕ. ಇದು ಆಲ್ಸೋ ಬಹಳ ಸಿಂಪಲ್ ಫ್ರೆಂಡ್ಸ್, ಏನಿಲ್ಲ CI ಮತ್ತೆ F ಕೊಟ್ಟಿರ್ತಾರೆ, ನೀವು ಆನ್ಸರ್ ಶೀಟ್ ಅಲ್ಲಿ CI ಮತ್ತೆ F ಹಾಗೆ ಬರ್ಕೋಬೇಕು. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ F ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ಮ್ಯಾಕ್ಸಿಮಮ್ ಯಾವ್ದಿದೆ ಇಲ್ಲಿ 7 8 2 2 1, ಇದರಲ್ಲಿ ಮ್ಯಾಕ್ಸಿಮಮ್ ಯಾವ್ದೆ 8. ಈ ಮ್ಯಾಕ್ಸಿಮಮ್ ಇರೋದ್ ನಾವು ಏನಂತ ತಗೊಂತೀವಿ F1 ಅಂತ ತಗೊಂತೀವಿ. 1 ಕಿಂತ ಮೇಲೆ ಏನಿರ್ತದೆ F0, ಕೆಳಗೆ F2. ಗೊತ್ತಾಯ್ತಾ? F1 ಮ್ಯಾಕ್ಸಿಮಮ್ ಇರೋದು F1, ಅದ್ರ ಮೇಲಿನ ಟರ್ಮ್ F0, ಅದ್ರ ಕೆಳಗಿನ ಟರ್ಮ್ F2. ಹಾಗೆ ಈ ಕಾಲಮ್ ಮ್ಯಾಕ್ಸಿಮಮ್ ಇರ್ತದಲ್ಲ, ಅದ್ರಾಗೆ ಲೋಯರ್ ಲಿಮಿಟ್ ಇಸ್
3 ಇದು ವ್ಯಾಲ್ಯೂ ಎಲ್, ಲೋಯರ್ ಲಿಮಿಟ್ 3L. ಮತ್ತೆ ಕ್ಲಾಸ್ ಇಂಟರ್ವಲ್ ನೋಡ್ರಿ 1 to 3 ಇದೆ. 1 ಇಂದ 3 ಅಲ್ಲಿ ಎಷ್ಟು ಹೈಟ್ ಈಸ್ ಈಕ್ವಲ್ ಟು 3 - 1 2, 5 - 3 2, 7 - 5 2, ಎಲ್ಲದಕ್ಕೂ ಸೇಮ್ ಇಂಟರ್ವಲ್ ಇದೆ. ಹೈಟ್ ವಿಲ್ ಬಿಕಮ್ 2. ನಮಗೆ ಇಲ್ಲಿ ಏನೇನು ಸಿಕ್ತು? F1, F0, F2, L ಅಂಡ್ H. ಲೆಟ್ಸ್ ಸಿ ದ ಫಾರ್ಮುಲಾ. ಫಾರ್ಮುಲಾ ಏನಿದೆ ಮೋಡಿಗೆ? ಮೋಡ್ ಬಹುಲಕ ಮೋಡ್ ಫಾರ್ಮುಲಾ ಇಸ್ ಈಕ್ವಲ್ ಟು L ಪ್ಲಸ್ F1 minus F0 divided by 2F1 minus F2 into H. ಫಾರ್ಮುಲಾ ಇನ್ನೊಂದ್ಸಲ ಹೇಳ್ರಿ ಫ್ರೆಂಡ್ಸ್, ಏನಂದ್ರೆ L ಪ್ಲಸ್ F1 minus F0 divided by 2F1 minus F0 minus F2 into H. ಈಗ ನಮಗೆ ಎಲ್ಲ ವ್ಯಾಲ್ಯೂ ಸಿಕ್ಕಿದೆ. ಫಾರ್ಮುಲಾ ನಮಗೆ ಏನ್ ಬೇಕು? L ಗೊತ್ತಾಗಿದೆ, F1 F0 F2 ಗೊತ್ತಾಗಿದೆ, ಮತ್ತೆ ಹೈಟ್ ಆಲ್ಸೋ ಗೊತ್ತಾಗಿದೆ. ಲೆಟ್ಸ್ ಸಬ್ಸ್ಟಿಟ್ಯೂಟ್. ಮೋಡ್ ಈಸ್ ಈಕ್ವಲ್ ಟು L ಅಂದ್ರೆ ಎಷ್ಟು? 3 ಪ್ಲಸ್ F1 minus F0. F1 is 8, F0 is 7. F1 minus F0 divided by 2F1. 2 into F1 is 8 minus F0. F0 is 7 minus F2 is 2 into height. Height is also 2. Now solve it. ಈಗ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 3 plus 8 minus 7 is 1 divided by 2 8 are 16. 16 minus 7 9. 9 minus 2 7. 1 by 7 into 2. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ? 3 plus 1 into 2 2. 2 by 7. 2 by 7 ನಾನು ಡಿವೈಡ್ ಮಾಡ್ಕೊಳ್ರಿ. 2 7 ಡಿವೈಡ್ ಆಗಲ್ಲ. ಹಾಗೆ ಏನ್ ಮಾಡ್ತೀವಿ ನಾವು? 0 ಪಾಯಿಂಟ್ ಇಟ್ಟು ಇದು ಇಲ್ಲಿ ಪಾಯಿಂಟ್ 20 ಆಗುತ್ತೆ. 7 2 is 14. 20 ಅಲ್ಲಿ 14 ಅಂದ್ರೆ 6 ಉಳಿತದೆ. ಮತ್ತೆ ನಮಗೆ ಡಿವೈಡ್ ಆಗಲ್ಲ. ಮತ್ತೊಂದು ಪಾಯಿಂಟ್ ಬಂದಿಟ್ಟು 0 ತಗೊಂತೀವಿ. ಏನಾಗುತ್ತೆ? 7 7 49, 7 8 56, here 4. ನಮಗೆ 2 ಡಿಜಿಟ್ಸ್ ಬಂತಲ್ಲ, ಸಾಕು. 0.28. ಡೆಸಿಮಲ್ ಆದ್ಮೇಲೆ 2 ಡಿಜಿಟ್ ಬಂದ್ರೆ ಸ್ಟಾಪ್ ಮಾಡ್ಬಿಡ್ರಿ, ಜಾಸ್ತಿ ಡಿವೈಡ್ ಮಾಡಕ್ ಹೋಗ್ಬೇಡ್ರಿ. 0.28 ಅವಾಗ ಏನಾಗುತ್ತೆ? 3.28. ನಮ್ಮ ಆನ್ಸರ್ ಬಹುಲಕ ಮೋಡ್ ಎಷ್ಟು ಬಂತು? 3.28. ಮೋಡ್ ಈಸ್ ಈಕ್ವಲ್ ಟು 3.28. ಇಷ್ಟೇ ಸಿಂಪಲ್. ನೀವು ಇಲ್ಲಿ ಏನಿರ್ತದೆ ಮಲ್ಟಿಪ್ಲೈ ಸಪ್ರೇಟ್ ಫಾರ್ಮುಲಾ ಬಹಳ ಸಿಂಪಲ್ ಆಗಿ ಇರುತ್ತೆ ಫ್ರೆಂಡ್ಸ್. ನೀವೇನಿಲ್ಲ, ಬರೀ ಫಾರ್ಮುಲಾ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಮಾಡಬೇಕು. ಒಬ್ಬೊಬ್ರು ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ 2 ಹಾಕೊಂಡು ಮರಿತೀರಾ, ಮಲ್ಟಿಪ್ಲೈ ಮಾಡ್ತೀರಾ, ಸಪ್ರೇಷನ್ ರಾಂಗ್ ಮಾಡ್ತೀರಾ, ಇದು ಹೆಚ್ಚು ಹಾಕೊಂಡು ಮರಿತೀರಾ. ಸೊ ಬಿ ಕೇರ್ಫುಲ್. ಯಾಕಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ನೀವು ಅದ್ರಲ್ಲೂ ತಪ್ಪು ಮಾಡಿಬಿಟ್ರಿ ಅಂದ್ರೆ ಮಾರ್ಕ್ಸ್ ಕಳ್ಕೊಂಡ್ ಬೇಡ್ರಿ. ಇದೆಲ್ಲ ಈಸಿ ಇರ್ತಾವೆ, ಚೆನ್ನಾಗಿ ಸ್ಕೋರ್ ಮಾಡೋ ಟಾಪಿಕ್ಸ್ ಇವೆಲ್ಲ. ಸೊ ಕರೆಕ್ಟ್ ಆಗಿ ಮಾಡ್ರಿ. ಇದಕ್ಕೆ ವ್ಯಾಲ್ಯೂಡರಿಗೆ ಮಾರ್ಕ್ಸ್ ಕಳಿಯೋಕೆ ಅವಕಾಶ ಕೊಡಬೇಡ್ರಿ. ಇದೆಲ್ಲ ಈಸಿ ಪ್ರಾಬ್ಲಮ್ಸ್ ಈಗೆಲ್ಲ. ಸೊ ಚೆನ್ನಾಗಿ ವರ್ಕ್ ಮಾಡ್ರಿ. ಈಗ ನಮ್ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಮೀಡಿಯನ್, ಮಧ್ಯಾಂಗ. ಏನ್ ಕೊಟ್ಟಿರೋ ಕ್ವಶನ್ ಅಲ್ಲಿ ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋಯಿಂಗ್, ಇಲ್ಲ ಮಧ್ಯಾಂಗ ಕಂಡುಹಿಡಿಯಿರಿ ಅಂತ ಕನ್ನಡ ಮೀಡಿಯಂ ಕೇಳ್ತಾರೆ. ಏನ್ ಕೊಡ್ತಾರೆ? CI ಮತ್ತೆ F ಟ್ಯಾಬ್ಲೆಟ್ ಕಾಲಮ್ ಕೊಡ್ತಾರೆ. ಇದನ್ನ ನಾವು ಹೇಗೆ ಸಾಲ್ವ್ ಮಾಡಬೇಕಾದ್ರೆ ಇನ್ನೊಂದು ಟ್ಯಾಬ್ಲೆಟ್ ಕಾಲಮ್ ಹಾಕೋಬೇಕು. ಯಾವುದು? CF ಅಂತ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಏನ್ ಮಾಡ್ತೀವಿ ಅವಾಗ? ಆಡ್ ಮಾಡ್ಕೊಂತ ಹೋಗ್ತೀವಿ. ಫಸ್ಟ್ ನಂಬರ್ ಇಂದ 6 ಹಾಗೆ ಇರ್ತದೆ. 6 plus 30 36, 36 plus 40 76, 76 plus 16 86, 92, 92 plus 4 96, 96 plus 4 100. ಈ ತರ ನಾವು ಆಡ್ ಮಾಡ್ತೀವಿ ಫ್ರೀಕ್ವೆನ್ಸಿ. ಟೋಟಲ್ ಲಾಸ್ಟ್ ಎಷ್ಟು ಬಂತು? 100. n is equal to 100. ಹಾಗೆ n/2 ಮಾಡ್ಕೊಂತೀವಿ. n/2 ಅಂದ್ರೆ 100 ಇಂದ ಅರ್ಧ ಎಷ್ಟು? 50. n/2 50 ಬಂದ ನನಗೆ. n/2 50. ಈಗ ಈ n/2 ಇದೆ ಅಲ್ಲ, ಇಲ್ಲಿ CF ಅಲ್ಲಿ ಯಾವ ವ್ಯಾಲ್ಯೂ ಒಳಗೆ ಬರುತ್ತೆ ಅಂತ. ಈಗ 50 ಇದೆ n/2. 6 ಅಲ್ಲಿ 50 ಬರುತ್ತಾ? ಇಲ್ಲ. 36 ಅಲ್ಲಿ ಬರುತ್ತಾ? ಇಲ್ಲ. 76 ಒಳಗೆ 50 ಬರುತ್ತೆ. ಸೊ ಈ ಕಾಲಮ್ ತಗೋಬೇಕು. ಇದೇ ತರ 50 ಬದಲಿ 60 ಇಲ್ಲ 80 ಇದ್ದಿದ್ರೆ ನಾವೇನ್ ಮಾಡ್ತಿದ್ವಿ? 92 ತಗೊಂತಿದ್ವಿ. ಅದೇ ತರ 95 ಇದ್ರೆ 96, 96 ಮೇಲೆ 97 98 ಇದ್ರೆ 100. ಗೊತ್ತಾಯ್ತು ನಾವು ಆತರ. ಅದೇ 5 n/2 ಅಲ್ಲಿ ನಮಗೆ 5 ಬಂದಿದ್ರೆ 6 ತಗೊಂತಿದ್ವಿ. ಸೊ n/2 ಅಲ್ಲಿ ಏನ್ ಬರ್ತದೆ ಆ ಪ್ರಕಾರದಲ್ಲಿ ನೀವು CF ಅಲ್ಲಿ
ಚೂಸ್ ಮಾಡಬೇಕು. ಇಂಟರ್ವಲ್ ಏನ್ ಇದ್ರದ್ದು 7 to 10. ಇಲ್ಲಿ ಅಬ್ಸರ್ವ್ ಮಾಡ್ರಿ ಫ್ರೆಂಡ್ಸ್, 76 ಇಂದು ಇಂಟರ್ವಲ್ ಏನಿದೆ ಕ್ಲಾಸ್ ಇಂಟರ್ವಲ್ 7 to 10 ಇದೆ. ನಾವೀಗ ಒಂದು ಬಾಕ್ಸ್ ಹಾಕೊಳ್ತೀವಿ. ಹೇಗೆ ಬಾಕ್ಸ್ ಹಾಕೊಂತೀವಿ ಅಂದ್ರೆ ಈ ತರ ಬಾಕ್ಸ್ ಹಾಕೊಂತೀವಿ. 76 ಲೈನ್ ಅಲ್ಲಿ ಏನ್ ಬಾಕ್ಸ್ ಹಾಕೊಂತೀವಿ, CF F 76 ಇದೆ, ಆದ್ರೆ CF 76 ಮೇಲ್ ನಂಬರ್ 36 ಇದೆ. ಅದೇ ನಮಗೆ 92 ಬಂದಿದ್ರೆ ನಾವು ಏನೋ ಹೆಂಗ್ ಹಾಕೊಂತಿದ್ವಿ, ಈ ತರ ಬಂದು 76 ಹಾಕೊಂತಿದ್ವಿ. ಅದೇ ತರ ನಮ್ಗೆ ಯಾವ ವ್ಯಾಲ್ಯೂ ಬರ್ತದೆ ಅದು CF ಒಂದ್ ವ್ಯಾಲ್ಯೂ ಮೇಲ್ ತಗೋಬೇಕು. ಸೊ ಫಸ್ಟ್ ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಏನು, ಮೀಡಿಯನ್. ಮೀಡಿಯನ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೆನ್ಪಿಟ್ಕೋಬೇಕು ನೀವು. ಮೀಡಿಯನ್ ಇಂದು ಮೀನ್ ಇಂದು ಮೋಡ್ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. L ಪ್ಲಸ್ n/2 ಮೈನಸ್ CF ಡಿವೈಡ್ ಬೈ F ಇಂಟು H. ಈಗ ನೋಡ್ರಿ, L ಅಂದ್ರೆ ಲೋಯರ್ ಲಿಮಿಟ್. ಇಲ್ಲಿ ಲೋಯರ್ ಲಿಮಿಟ್ ಏನಿದೆ 7 ಇದೆ. n/2 ವ್ಯಾಲ್ಯೂ ಎಷ್ಟಿದೆ 50. CF ವ್ಯಾಲ್ಯೂ ಏನಿದೆ ಇಲ್ಲಿ 36. ನಾವು 76 ತಗೋಬಾರ್ದು, ಮೇಲಿಂದ ಅದ್ರ ಮೇಲಿಂದಲ್ಲೂ 36 ತಗೋಬೇಕು. ಹಾಗೆ ಫ್ರೀಕ್ವೆನ್ಸಿ ಎಷ್ಟಿದೆ 40. ಹೈಟ್ ನೋಡೋಣ ಎಷ್ಟಿದೆ, 4 - 1 3, 7 - 4 3, 13 - 10 3. ಎಲ್ಲದಕ್ಕೂ ಹೈಟ್ ಸೇಮ್ ಇದೆ 3. ಸೊ ಹೈಟ್ ವಿಲ್ ಬಿ 3. ಆಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. is equal to L, lower limit is 7 plus n/2 ಎಷ್ಟು ಬಂದಿದೆ 50 minus CF is 36 divided by F is 40 into H is 3. height 3 ಬಂದಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಆಗ 7 plus 50 ಅಲ್ಲಿ 36 ಹೋದ್ರೆ ಎಷ್ಟು ಉಳಿತದೆ ನಿಮಗೆ 14 divided by 40 into 3. ಈಗ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿ. 14 3 is 7 plus 14 3 is 42 divided by 40. ಈಗ 42 divided by 40 ಮಾಡಬೇಕು. ಈಗ 42 divided by 40. 41 40. ಎಷ್ಟು ಉಳಿತದೆ ನಮಗೆ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಉಳಿತದೆ. 40 ಅಲ್ಲಿ 2 ಹೋಗುತ್ತಾ, ಹೋಗಲ್ಲ. ಪಾಯಿಂಟ್ ಇದೆ 0 ತಗೊಳ್ಳಿ, 20 ಆಯ್ತು. 40 ಅಲ್ಲಿ 20 ಹೋಗುತ್ತಾ, ಹೋಗಲ್ಲ. ಮತ್ತೆ ಇನ್ನೊಂದು ಇಲ್ಲಿ 0 ಹಾಕಿ ಇನ್ನೊಂದು 0 ತಗೊಳ್ಳಿ, ಅವಾಗ ಏನಾಯ್ತು 200 ಆಯ್ತು. 45 is 200. ಡಿವಿಷನ್ ಎಲ್ಲ ಕೇರ್ಫುಲ್ ಇರ್ಬೇಕು ಫ್ರೆಂಡ್ಸ್, ಇಲ್ಲ ಮಾರ್ಕ್ಸ್ ಕಳ್ಕೊಂತೀರಾ. ಎಷ್ಟು ಬಂದ ನಮಗೆ 40 divided by 42 ಮಾಡಿದ್ರೆ 1.05. ಅವರ್ ಆನ್ಸರ್ ಇಸ್ 7 plus 1.05. It will become 8.05. Median is equal to 8.05. ಸೊ ಡಿವಿಷನ್ ಎಲ್ಲ ಕೇರ್ಫುಲ್ ಆಗಿ ಮಾಡ್ಬೇಕು ಫ್ರೆಂಡ್ಸ್, ಎಲ್ಲೂ ಮಿಸ್ಟೇಕ್ ಮಾಡಬೇಡ್ರಿ. ಪಕ್ಕ ನಿಮಗೆ 3 marks ಗ್ಯಾರಂಟಿ ಬರುತ್ತೆ. ಈ ತರ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ಆರಾಮಾಗಿ ಪಾಸ್ ಆಗ್ತೀರಾ, ಏನು ವೆರಿ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿ ಮಟ್ಟ ನಾವು ಏನೇನ್ ಮಾಡಿದ್ವಿ, ಗ್ರಾಫ್, ಮೀನ್, ಮೋಡ್, ಮೀಡಿಯನ್. ಈಗ ನಮ್ ಲಾಸ್ಟ್ ಕಾನ್ಸೆಪ್ಟ್ ಏನಿದೆ, ಓಜು. ಓಜು ಅಲ್ಲಿ ಏನ್ ಕೇಳ್ತಾರ ಅವರು, ಮೋರ್ ದೆನ್ ಓಜು ಆರ್ ಲೆಸ್ ದೆನ್ ಓಜು ಫಾರ್ 4 marks. ಅಧಿಕ ಇರುವ ಓಜು ಹಾಕ್ರಿ, ಇಲ್ಲಾಂದ್ರೆ ಕಡಿಮೆ ಇರುವ ಓಜು ಅಂತ ಕೇಳ್ತಾರೆ. ಮೋರ್ ದೆನ್ ಆರ್ ಲೆಸ್ ದೆನ್ ಎಷ್ಟು ಮಾರ್ಕ್ಸ್ ಗೆ 4 marks ಗೆ ಈ ಗ್ರಾಫ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ ಫ್ರೆಂಡ್ಸ್, ಡೋಂಟ್ ಮಿಸ್. ಈಗ ನೋಡಿ ಫ್ರೆಂಡ್ಸ್, ಈಗ ಏನು ಓಜು ಪ್ರಾಬ್ಲಮ್, ಫೈಂಡ್ ದ ಓಜು ಲೆಸ್ ದೆನ್ ಅಂತ ಕೇಳಿದ್ದಾರೆ. ಕಡಿಮೆ ಇರುವ ಓಜು ಕಂಡುಹಿಡಿಯಿರಿ, ಗ್ರಾಫ್ ಬಿಡಿಸಿ ಅಂತ. ಅವಾಗ ಏನ್ ಮಾಡ್ತೀವಿ ನಾವು, CI ಇದೆ, F ಇದೆ, ಇನ್ನೊಂದು ಟ್ಯಾಬ್ಲೆಟ್ ಕಾಲಮ್ ಏನ್ ಹಾಕೋತೀವಿ, CF ಅಂತ. CF ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಡ್ ಮಾಡ್ಬೇಕು ನಾವು. ಲೆಸ್ ದೆನ್ ಅಂತ ಕೊಟ್ರೆ ಏನ್ ಮಾಡ್ತೀವಿ ನಾವು, ಫ್ರಮ್ ಅಪ್ ಟು ಡೌನ್, ಮೇಲಿಂದ ಕೆಳಗೆ ಆಡ್ ಮಾಡ್ತೀವಿ ನಂಬರ್ಸ್. 3 plus 9 12, 12 plus 15 27, 27 plus 30 57, 57 67 75, 75 plus 5 80. ಎಷ್ಟು ಬಂದ ನಮಗೆ 80. CF ಬಂತು. ಇದು ಲೆಸ್ ದೆನ್ ಕೇಳಿದ್ರೆ ನಾವು ಹೇಗೆ ಬಾಡ್ ಮಾಡ್ತೀವಿ, ಮೇಲಿಂದ ಕೆಳಗೆ. 3
3 plus 9 12, 12 plus 15 27, 27 plus 30 57, 57 plus 18 75, 70 plus 5 75 plus 5 80. ಈಗ ಗ್ರಾಫ್ ಅಲ್ಲಿ x axis is higher limit, y axis cumulative frequency for less than type. ಕಡಿಮೆ ಇರುವ ವಿಧಾನದಲ್ಲಿ ಈ ತರ ತಗೊಂತೀವಿ ನಾವು. ಈಗ ನಮಗೆ ಇಲ್ಲಿ ಏನಿದೆ, ಹೈಯರ್ ಲಿಮಿಟ್ 10 20 30 40 60 ಇದೆ. ಅದಕ್ಕೆ ನಾವು 10 ಇಂದ ಸ್ಟಾರ್ಟ್ ಮಾಡ್ತೀವಿ. ಅದೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇರೋದು ನಮಗೆ 3 ಇಂದ 80 ಮಟ ಇದೆ. 3 ಇಂದ 80 ಮಟ. ಸೊ ನಾವು 5 ತಗೊಂತೀವಿ ಸ್ಟಾರ್ಟಿಂಗ್. 5 10 20 15 20 80 ಮಟ ತಗೊಂತೀವಿ. ಯಾವ ತರ ವ್ಯಾಲ್ಯೂಸ್ ಬರ್ತವೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮತ್ತೆ ಹಾಗೆ ಹೈಯರ್ ಲಿಮಿಟ್, ಅದ್ರ ಪ್ರಕಾರ ನಾವು ವ್ಯಾಲ್ಯೂ ಸಜೆಸ್ಟ್ ಮಾಡ್ಕೋಬೇಕು. ಸೊ ಲೆಟ್ಸ್ ಪ್ಲಾಟ್ ದ ಪಾಯಿಂಟ್ಸ್. 10 ಹೈಯರ್ ಲಿಮಿಟ್ ಇಸ್ 10, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ 3. 10 3 ಅಂದ್ರೆ ಇಲ್ಲಿ ಸ್ವಲ್ಪ 5 ಕೆಳಗೆ ಇರ್ತದೆ. ನೆಕ್ಸ್ಟ್ 20 12 20 12 15 ಕೆಳಗೆ. 30 27 30 25 27. 40 57 40 55 57. 50 75 50 75. 60 80 60 80. ಸೊ ಈಗ ಜಾಯಿನ್ ಮಾಡಿ ಲೈನ್ಸ್ ಏನಾಗುತ್ತೆ ಅವಾಗ. ಓಕೆನಾ ಫ್ರೆಂಡ್ಸ್? ಲೆಸ್ ದೆನ್ ಟೈಪ್ ಗ್ರಾಫ್ ಯಾವಾಗ್ಲೂ ಫ್ರಮ್ ಬಿಲೋ ಟು ಅಬೋ ಹೋಗುತ್ತೆ. ಲೆಸ್ ದೆನ್ ಕಡಿಮೆ ಇರುವ ವಿಧಾನ ಕೇಳಿದ್ರೆ ಗ್ರಾಫ್ ಯಾವಾಗ್ಲೂ ನಮಗೆ ಕೆಳಗಿಂದ ಮೇಲೆ ಬರ್ತದೆ. ಅದೇ ಮೋರ್ ದೆನ್ ಕೇಳಿದ್ರೆ ಯಾವಾಗ್ಲೂ ಇದೇ ಗ್ರಾಫ್ ಹೇಗೆ ಬರ್ತಿತ್ತು ನಮಗೆ, ಮೋರ್ ದೆನ್ ಕೇಳಿದ್ರೆ ಅಪ್ ಟು ಡೌನ್. ಈಗ ನಿಮ್ ಗ್ರಾಫ್ ಏನಾರ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ, ಲೆಸ್ ದೆನ್ ಕೇಳಿದ್ರೆ ನಿಮ್ ಗ್ರಾಫ್ ಹೀಗೆ ಸ್ಟಾರ್ಟ್ ಆಗ್ತಿ ಹೀಗೆ ಬರ್ತಿದೆ ಅಂದ್ರೆ ನೀವು ಮಾಡಿದ ಪಾಯಿಂಟ್ಸ್ ಎಲ್ಲ ತಗೊಂಡಿರೋ ಪಾಯಿಂಟ್ಸ್ ತಪ್ಪಿದೆ, ಇನ್ನೊಂದ್ಸಲ ಚೆಕ್ ಮಾಡ್ಕೋಬೇಕು. ಹೀಗೆ ಬಂದಂತ ಹೀಗೆ ಆಗಿ ಬಂದ್ರೆ 0 ಮಾರ್ಕ್ಸ್ ಕೊಡೋದವರು. ಸೊ ಕರೆಕ್ಟ್ ಆಗಿ ಇನ್ನೊಂದ್ಸಲ ಚೆಕ್ ಮಾಡ್ರಿ. ತಪ್ಪು ಬರ್ತಿದೆ ಅಂದ್ರೆ ಮತ್ತೆ ಇನ್ನೊಂದ್ಸಲ ವ್ಯಾಲ್ಯೂ ಚೆಕ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಳ್ರಿ. ಲೆಸ್ ದೆನ್ ಟೈಪ್ ಗ್ರಾಫ್ ಅರ್ಥ ಆಯ್ತು. ಈಗ ಇದೇ ಪಾಯಿಂಟ್ಸ್ ಗೆ ಮೋರ್ ದೆನ್ ಕೊಟ್ರೆ ಹೇಗೆ ಮಾಡ್ಬೇಕಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಪಾಯಿಂಟ್ ಫ್ರೆಂಡ್ಸ್, ಈಗ ನಮಗೆ ಟೋಟಲ್ ಎಷ್ಟು ಬಂತು, n 80 ಬಂತಾ. n/2 ಎಷ್ಟಿರ್ತದೆ ಹಂಗಂದ್ರೆ 80/2 ಅಂದ್ರೆ 40. n/2 40. ಈ 40 ಇಂದ ನಾವು ಒಂದು ಡಾಟೆಡ್ ಲೈನ್ ತಗೊಂತೀವಿ. ಇಲ್ಲಿ ಪಾಯಿಂಟ್ ಎಲ್ಲಿ ಕಟ್ ಆಗ್ತಿದೆ ಅಲ್ಲಿಂದ ಮತ್ತೆ ನಾವು x axis ಗೆ ಒಂದು ಡಾಟೆಡ್ ಲೈನ್ ತಗೊಂಡ್ರೆ ನಮಗೆ ಎಲ್ಲಿ ಬಂತು ಇಲ್ಲಿ ವ್ಯಾಲ್ಯೂ ಒಂದು ಅರೌಂಡ್ 30 to 40 ಮೀನ್ಸ್ 35 ಬಂದಿದೆ. ಅವರ್ ಆನ್ಸರ್ ಇಸ್ 35. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಲೆಸ್ ದೆನ್ ಟೈಪ್ ಹೇಳ್ಕೊಟ್ಟೆ. ಈ ಪ್ರಾಬ್ಲಮ್ ಅಲ್ಲಿ ಸೇಮ್ ಪ್ರಾಬ್ಲಮ್ ಮೋರ್ ದೆನ್ ಟೈಪ್ ಕೊಟ್ರೆ ಹೇಗೆ ಮಾಡ್ಬೇಕಂದ್ರೆ, CAF ಸೇಮ್ CF. ಲೆಸ್ ದೆನ್ ನಾವು ಫ್ರಮ್ ಅಬೌವ್ ಟು ಬಿಲೋ ಆಡ್ ಮಾಡ್ತಿದ್ವಿ ಫ್ರೀಕ್ವೆನ್ಸಿನ, ಅದೇ ಮೋರ್ ದೆನ್ ಗೆ ಫ್ರಮ್ ಬಿಲೋ ಟು ಅಬೌವ್ ಆಡ್ ಮಾಡ್ತೀವಿ. ಹೇಗಂದ್ರೆ 5 ಹಾಗೆ ಇರ್ತದೆ. 5 plus 18 23, 23 plus 30 53, 53 plus 15 68, 68 plus 9 77, 77 plus 3 80. ಓಕೆನಾ? ನೀವು ಫ್ರಮ್ ಅಬೌವ್ ಟು ಬಿಲೋ ಆಡ್ ಮಾಡ್ರಿ or ಬಿಲೋ ಟು ಅಬೌವ್ ಆಡ್ ಮಾಡ್ರಿ, ಎಂಡ್ ನಂಬರ್ ವಿಲ್ ಬಿ ಸೇಮ್ 80 ಓನ್ಲಿ. n is equal to 80, n/2 is equal to 40. ಅದೇ ಮೋರ್ ದೆನ್ ಕೊಟ್ರೆ ನಾವು ಏನು ಇಲ್ಲಿ ಗ್ರಾಫ್ ಅಲ್ಲಿ ಏನ್ ಹಾಕೊಂತೀವಿ ಅಂದ್ರೆ, x axis ಇಸ್ ಲೋಯರ್ ಲಿಮಿಟ್, y axis ಅಲ್ಲಿ CF ಸೇಮ್ ಇರ್ತದೆ. ಅದೇ ಲೆಸ್ ದೆನ್ ಕೊಟ್ರೆ ಹೈಯರ್ ಲಿಮಿಟ್ ತಗೊಂತೀವಿ, ಮೋರ್ ದೆನ್ ಕೊಟ್ರೆ ಲೋಯರ್ ಲಿಮಿಟ್. ಇದು ನೆನ್ಪಿಟ್ಕೋಬೇಕು. ಲೆಸ್ ದೆನ್ ಹೈಯರ್ ಲಿಮಿಟ್, ಮೋರ್ ದೆನ್ ಇಸ್ ಲೋಯರ್ ಲಿಮಿಟ್. ನೋ ಲೋಯರ್ ಲಿಮಿಟ್ ಫಸ್ಟ್ ಇಂದ ಇಲ್ಲಿ 0, CF ಎಷ್ಟಿದೆ 80, 0 ಗೆ ಎಷ್ಟಿದೆ ಪಾಯಿಂಟ್ 80. ನೆಕ್ಸ್ಟ್ 10, 10 ಗೆ 77, 75 77. ನೆಕ್ಸ್ಟ್ 20 ಗೆ 68, 20 68. 30 ಗೆ 53, 30 53. 40 ಗೆ 23, 40 23. 50 ಗೆ 5, 50 5. So this is our graph. Join the points. ನೋಡಿದ ಫ್ರೆಂಡ್ಸ್, ಮೋರ್ ದೆನ್ ಗೆ ಯಾವಾಗಲೂ ಗ್ರಾಫ್ ಫ್ರಮ್ ಅಬೌವ್ ಟು ಬಿಲೋ ಬರುತ್ತೆ. n/2 ಎಷ್ಟು ಬಂದಿದೆ 40 ಬಂದಿದೆ. n/2 40. ಇಲ್ಲಿಂದ ನಾವು ಇಮ್ಯಾಜಿನರಿ ಲೈನ್ ಡ್ರಾ ಮಾಡ್ರಿ. ಬಿಲೋ ಸೇಮ್ ಅರೌಂಡ್ 30 to 40 ಮಿಡಲ್ ಬರ್ತದೆ.
ಅವರ್ ಓಜಿ ಆನ್ಸರ್ ಇಸ್ 30 to 40 ಮಿಡಲ್ ಇಟ್ ಇಸ್ 35. ನಿಮ್ ಗ್ರಾಫ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ. ಇದೇ ತರ ಅವ್ರು ಮೋರ್ ದೆನ್ ಆರ್ ಕೊಡ್ಲಿ ಲೆಸ್ ದೆನ್ ಆರ್ ಕೊಡ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸಾಲ್ವ್ ಮಾಡಿ. ಮೋರ್ ದೆನ್ ಕೊಟ್ರೆ ಲೋಯರ್ ಲಿಮಿಟ್, ಲೆಸ್ ದೆನ್ ಕೊಟ್ರೆ ಹೈಯರ್ ಲಿಮಿಟ್. ಲೆಸ್ ದೆನ್ ಗೆ ಫ್ರಮ್ ಅಬೌವ್ ಟು ಬಿಲೋ ಆಡ್ ಮಾಡ್ತೀವಿ ಫ್ರೀಕ್ವೆನ್ಸಿ, ಮೋರ್ ದೆನ್ ಗೆ ಫ್ರಮ್ ಬಿಲೋ ಟು ಅಬೌವ್. ಇಷ್ಟೇ. ಇಲ್ಲೇನಿದೆ ಲೋಯರ್ ಲಿಮಿಟ್, ಇಲ್ಲಿ CF. ಹಾಗೆ ಸ್ಕೇಲ್ ಅಕಾರ್ಡಿಂಗ್ ನಾವ್ ಏನ್ ತಗೊಂಡಿರ್ತೀವಿ ಅದ್ರ ಪ್ರಕಾರ ಆಗ್ಬೇಕು. ಸ್ಕೇಲ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಎಷ್ಟು ಯೂನಿಟ್ ತಗೊಂಡಿವಿ ನಾವು? 1 ಸೆಂಟಿಮೀಟರ್ ಗೆ 10 ಯೂನಿಟ್ಸ್ ಈಸ್ ಈಕ್ವಲ್ ಟು 10 ಯೂನಿಟ್ಸ್. ಹಾಗೆ ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಯೂನಿಟ್ಸ್ ತಗೊಂಡಿವಿ? 0, 5, 10 ಇದೆ, 5 ಯೂನಿಟ್ಸ್. ಈ ತರ ಪರ್ಫೆಕ್ಟ್ ಆಗಿ ಮಾಡಿಬಿಟ್ರೆ ನಿಮಗೆ 4 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಇವತ್ತಿನ ವಿಡಿಯೋಲಿ ನಾವು ಅರೌಂಡ್ 12 to 13 ಮಾರ್ಕ್ಸ್ ಕಲ್ತಿದೀವಿ. ಇದನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ಪೇಪರ್ ತಗೊಂಡು ಆನ್ಸರ್ ಸಾಲ್ವ್ ಮಾಡಿ ಪ್ರೀವಿಯಸ್ ಇಯರ್ಸ್ ಎಲ್ಲ ಅನ್ನೋದು 15 ಡೇಸ್ ಅನ್ನೋ ಇದೆ ಅಷ್ಟೇ ಎಕ್ಸಾಮಿಗೆ. ಪ್ರಾಕ್ಟೀಸ್ ವೆಲ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಪ್ಲೀಸ್ ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.